ಅನಿಸ್ತಾ ಇದೆ? ಚಂದ್ರಶೇಖರ ಸ್ವಾಮಿಗಳು ಇದೊಂದು ಹೊಸ ಪದ್ಧತಿಯನ್ನು ಜಾರಿಯಲ್ಲಿ ತಂದಿದ್ದಾರೆ. ಯಾರೂ ಈ ಪದ್ಧತಿಯನ್ನು ಮಾಡಿದ್ದಿಲ್ಲ. ಅವರು ಹೊಸ ಹಿರಿಯರಾದಂಥ ಶಿವಾಚಾರ್ಯನ ಒಳ್ಳೆಯ ಶಿವಾಚಾರ್ಯ ಗುರುತಿಸಿ ಅವರ ಮಠಕ್ಕೆ ಹೋಗಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ದೊಡ್ಡ ಗುರುಭಕ್ತಿ ಇದು. ಗುರುಗಳಿದ್ದಲ್ಲಿಗೆ ಹೋಗಿ ಪೂಜ್ಯರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರಲ್ಲ, ಇದು ಹಿಂದೆ ಯಾರೂ ಮಾಡಿಲ್ಲ. ಇದನ್ನು ಹೊಸದನ್ನು ಚಂದ್ರಶೇಖರ ಶಿವಾಚಾರ್ಯ ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷವನ್ನುಂಟು ಮಾಡಿದೆ. ಪೂಜ್ಯರಿಗೆ ಭಗವಂತ ಇನ್ನೂ ಆರೋಗ್ಯವನ್ನು ಕೊಡಲಿ ಅಂತ ತುಂಬ ಹೃದಯದಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಾಡ್ಯ ಅಂತಂದ್ರೆ ಅವತ್ತು ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವವನ್ನು ಕೇವಲ ಮಠಗಳಲ್ಲಿ ಅಷ್ಟೇ ಮಾಡಬಾರದು. ಪ್ರತಿ ಮನೆಗಳಲ್ಲಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಮಾಡಬೇಕು. ಪಂಚಾಚಾರ್ಯರ ನೆನಪಿನೊಳಗೆ ನಾವು ಹಿರಿಯ ಸ್ವಾಮಿಗಳನ್ನು ಗೌರವಿಸುವಂಥ ಒಂದು ಪರಂಪರೆ ಶ್ರೀಮಠ ಇಟ್ಕೊಂಡು ಬಂದಿದೆ. ಉದ್ದೇಶ ಪ್ರಶಸ್ತಿಯನ್ನ ಮಠಕ್ಕೆ ಕರೆಸಿಕೊಡೋದು ಬೇರೆ, ಹಿರಿಯರಾದವರ ಹತ್ರನ ಹೋಗಿ ಪ್ರಶಸ್ತಿಯನ್ನು ಕೊಟ್ಟಿವಿ ಅಂತಂದ್ರೆ ಆ ಹಿರಿತನವನ್ನು ಗೌರವಿಸಿದ ಹಾಗೆ. ಬಹುಶಃ ಇಡೀ ವಿಶ್ವಕ್ಕೆ ಹಿರಿತನ ಅಂತಂದ್ರೆ ಅದು ಜಗದ್ಗುರು ಪಂಚಾಚಾರ್ಯರು. ಆ ಪಂಚಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅನೇಕ ಸ್ವಾಮಿಗಳನ್ನು ಗುರುತಿಸುವಂಥ ಕಾರ್ಯ ಶ್ರೀಮಠ ಮಾಡ್ಕೊಂಡು ಬಂದಿದೆ. ಬಹಳಷ್ಟು ವಿದ್ವಾಂಸರು, MA ಪದವೀಧರರು ಅಷ್ಟೇ ಅಲ್ಲದೆ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬನ್ನೂರು ಚಿಕ್ಕಮಠದ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಈ ವರ್ಷದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರೋದು ನಮಗೆ ಅತೀವ ಸಂತೋಷವನ್ನು ತಂದಿದೆ. ಇದು ಮತ್ತೆ ಈ ಪ್ರಶಸ್ತಿಯನ್ನು ವರ್ಷ ನೀಡ್ತಾ ಇದ್ದಾರೆ, ಅದು ಹೆಂಗ್ರಿ? ಪ್ರತಿ ವರ್ಷ 65 ವರ್ಷ ಆಗಿರ್ಬೇಕು ಆ ಮೇಲ್ಪಟ್ಟು ಇರ್ತಕ್ಕಂಥ ಸ್ವಾಮಿಗಳಿಗೆ, ಅಂದ್ರೆ ಕಿರಿಯ ಸ್ವಾಮಿಗಳಿಗೆ ಕೊಡುವಂಥದ್ದಲ್ಲ ಇದು, ಹಿರಿಯ ಸ್ವಾಮಿಗಳಿಗೆ ಕೊಡ್ತಕ್ಕಂಥದ್ದು. ಹೋದ ಸರಿ ಅಮ್ಮಿನಬಾವಿ ಶ್ರೀಗಳಿಗೆ ಕೊಟ್ಟಿವಿ, ಈ ಸರಿ ಪರಮ ಪೂಜ್ಯರಿಗೆ ಕೊಟ್ಟಿವಿ. ಮುಂದಿನ ವರ್ಷ ಇನ್ನು ಪಂಚಾಚಾರ್ಯರು ಏನು ಹೇಳ್ತಾರೋ ಅದನ್ನ ನಾವು ಮಾಡ್ತೇವೆ. ಕರ್ನಾಟಕದ ತುಂಬ ಈ ದಿನ ಪ್ರಶಸ್ತಿ ಕೊಡಲು ನೀವು ಬಯಸ್ತಾ ಇದ್ದೀರಾ? ಕರ್ನಾಟಕದ ತುಂಬ ಅಷ್ಟೇ ಅಲ್ಲ, ಭಾರತದ ತುಂಬ ಇರತಕ್ಕಂಥ ಸ್ವಾಮಿಗಳನ್ನ ಗುರುತಿಸಿಕೊಡುವಂಥ ಪರಂಪರೆ ಶ್ರೀಮಠ ಹಮ್ಮಿಕೊಂಡಿದೆ.